ಗಂಡಸಿ ಹೋಬಳಿಯ ಈಡಿಗರಹಟ್ಟಿ ಕ್ರಾಸ್ ಗ್ರಾಮದ ಶ್ರೀ ಕೊಲ್ಲಾಪುರದಮ್ಮ ದೇವಿಯವರ ಜಾತ್ರಾ ಮಹೋತ್ಸವ 3 ದಿನಗಳ ಕಾಲ ಭಾರೀ ವಿಜೃಂಭಣೆಯಿಂದ ನೆರವೇರಿತು. ಸೋಮವಾರ ಸಂಜೆ ಶ್ರೀ ಕೊಲ್ಲಾಪುರದಮ್ಮ ದೇವಿಯವರಿಗೆ ಗ್ರಾಮದ ಸುಮಂಗಲೆಯರಿಂದ ಮದುವಣಗಿತ್ತಿ ಶಾಸ್ತ್ರ, ಕನ್ನಡಿ ಶಾಸ್ತ್ರ, ಆರತಿಬಾನ ಕಾರ್ಯಕ್ರಮಗಳೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಮಂಗಳವಾರ ರಾತ್ರಿ ಗ್ರಾಮದ ಮಹಿಳೆಯರು, ಯುವತಿಯರು ಶ್ರೀದೇವಿಯವರಲ್ಲಿ ತಾವು ಮಾಡಿಕೊಂಡ ತಮ್ಮ ಇಷ್ಟಾರ್ಥ ಹರಕೆ ತೀರಿಸಲು ಬಾಯಿ ಬೀಗ, ತಂಬಿಟ್ಟಿನ ಆರತಿ ಹೊತ್ತು ಶ್ರೀದೇವಿಯವರ ಗಂಗಾಸ್ನಾನದ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು. ನಂತರ ಬಣ್ಣ ಬಣ್ಣದ ಹೂವುಗಳಿಂದ ಅಲಂಕೃತಗೊಂಡ ದರ್ಬಾರ್ ಮಂಟಪದ ಮೇಲೆ ಶ್ರೀದೇವಿಯ ವರನ್ನು ಕೂರಿಸಿ ವಿವಿಧ ಕಲಾತಂಡಗಳ ಕುಣಿತ, ಭಾರೀ ಮದ್ದು ಗುಂಡಿನ ಸುರಿಮಳೆಯೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳ ಮೆರವಣಿಗೆಯೊಂದಿಗೆ ಜಾತ್ರಾ ಮೈದಾನಕ್ಕೆ ಕರೆತರಲಾಯಿತು. ಬುಧವಾರ ಮಧ್ಯಾಹ್ನ ಶ್ರೀ ಕೊಲ್ಲಾಪುರದಮ್ಮ ದೇವಿಯವರ ಜಾತ್ರಾ ಮೈದಾನದಲ್ಲಿ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮದ ನಂತರ ರಾತ್ರಿ ಸುತ್ತಮುತ್ತಲ ಹಳ್ಳಿಗಳ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸೀರಿ ಉತ್ಸವ, ಉಯ್ಯಾಲೆ ಉತ್ಸವದ ನಂತರ ಕಾರ್ಯಕ್ರಮ ಸಂಪನ್ನಗೊಂಡಿತು. ನಮ್ಮ ಈ ಶ್ರೀ ಕೊಲ್ಲಾಪುರದಮ್ಮನ ಈಡಿಗರಟ್ಟಿ, ಹುಲ್ಲೆಕೆರೆ ಈಡಿಗರಟ್ಟಿ ಕೊಲ್ಲಾಪುರದಮ್ಮನ ಜಾತ್ರೆ ತುಂಬಾ ಜಾತ್ರೆ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ಆಗ್ತದೆ ಸರ್. ಯಾಕೆ ಅಂದರೆ ಜನಗಳಿಗೆ ಸುತ್ತಮುತ್ತಲ್ಲಿ ಮಾತ್ರ ಪರಿಚಯ ಈ ತಾಯಿ ಶಕ್ತಿ ತುಂಬ ಅಪಾರವಾದ್ದು, ಎಲ್ಲರಿಗೂ ಗೊತ್ತಿರೋ ವಿಚಾರ. ತಾವುಗಳು ಬಂದಿದ್ದೀರಾ ಮಾಧ್ಯಮದವರು, ಇವತ್ತು ಇದೇ ಫಸ್ಟ್ ಮಾಧ್ಯಮದವರು ಇಲ್ಲಿಯೇ ನಮ್ಮ ಕೊಲ್ಲಾಪುರದಮ್ಮ ಸನ್ನಿಧಿಗೆ ಬಂದಿದ್ದೀರಾ. ತುಂಬ ಅದ್ಭುತವಾದ ದೇವತೆಗಳು. ಯಾಕೆಂದರೆ ಎಷ್ಟೋ ಜನನ ಕಷ್ಟಗಳನ್ನ ನಿರಪಾರಣೆ ಮಾಡಿದ್ದಾಳೆ. ಆ ಬಡವರು, ಈ ತಾಯಿಗೆ ಬಡವರು ಯಾರು ತೀರಾ ಬಡವರು ಇರ್ತಾರೆ, ಆ ತಾಯಿಗೆ ತುಂಬ ಬೇಗ ರಕ್ಷಣೆ ಕೊಡ್ತಾಳೆ ತಾಯಿ. ಒಂದು ಯಾವುದೇ ವಿಚಾರಕ್ಕವಾಗಲಿ, ಯಾವುದೇ ಒಂದು ಕೆಲಸವಾಗಲಿ, ಕಾರ್ಯವಾಗಲಿ, ಕುಟುಂಬದವರು ಯಾರೋ ನಮಗೆ ಈ ಥರ ತೊಂದರೆ ಆಗಿದೆ ಅಂತ ಹೇಳಿ ವಿತಿನ್ ಇಲ್ಲಿ ಬಂದು ಸನ್ನಿಧಿಯಲ್ಲಿ ಒಂದು ಮಗು ಅಪ್ಪಣೆ ಕೇಳಿದ ತಕ್ಷಣ ಆ ತಾಯಿ ಹೇಳಿಕೆಯೂ ಸಹ ಆಗ್ತದೆ. ಇಲ್ಲಿ ಈ ಕೊಲ್ಲಾಪುರದಮ್ಮ ತಾಯಿ ಹೇಳಿಕೆ ಸಹ ಅದ್ಭುತವಾಗಿ ಆ ತಾಯಿ ಹೇಳಿಕೆ ಕೊಟ್ಟ ಒಂದು ವಾರದಲ್ಲೇ ಕ್ಷಣಗಳ ಕೆಲಸ ಆಗ್ತವೆ. ಆ ಭಕ್ತಾದಿಗಳು ಹರಿದು ಬರ್ತಾ ಇದ್ದಾರೆ. ಇಲ್ಲಿ ಈ ತಾಯಿಯ ಸನ್ನಿಧಿಗೆ ಅಂತ ತುಂಬ ಜನಗಳು ಭಕ್ತರಿದ್ದಾರೆ. ಈ ತಾಯಿಯ ಸಮಾವೇಶ ತುಂಬ ಭಕ್ತಾದಿಗಳಿಂದಲೇ ತುಂಬ ಸಮಾವೇಶನ ಈ ಜಾತ್ರೆ ಅದ್ಭುತವಾಗಿ ನಡೀತದೆ. ಸಾವಿರಾರು ಜನ ಭಕ್ತಾದಿಗಳು ಬಂದಿದ್ದಾರೆ ಅಂದರೆ ಆ ತಾಯಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ಒಡೆದಿರೋಂಥ ಅವರ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೋಸ್ಕರ ಸಾವಿರಾರು ಜನ ಭಕ್ತಾದಿಗಳು ಬಂದಿದ್ದಾರೆ. ಈ ತಾಯಿ ಹತ್ರ ಏನೇ ಒಂದು ಕೆಲಸ ಕಾರ್ಯಗಳಾಗಬೇಕು ಅಂದರೆ ಅವಳ ಅಮ್ಮನ ಹತ್ರ ಒಂದು ಮಗ್ಗಿನ ಅಪ್ಪಣೆ ಕೇಳ್ಕೊಂಡ್ರೆ ಸಾಕು. ಆ ಅಮ್ಮನ ಹತ್ರ ಒಂದು ಬಲಭಾಗದಲ್ಲಿ ಒಂದು ಅಪ್ಪಣೆ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಥರದ ಸಮಸ್ಯೆ ಇರಲಿ, ಎಷ್ಟೇ ದೊಡ್ಡ ಸಮಸ್ಯೆ ಇರಲಿ, ಆ ಸಮಸ್ಯೆನ ಬಗೆಹರಿಸ್ತಾಳೆ. ಅಮ್ಮನ ಇತಿಹಾಸ ಬಂದ್ಬಿಟ್ಟು 400 ವರ್ಷಗಳು ಅಂತ ಹೇಳ್ಬಿಟ್ಟು ನಮ್ಮ ತಾತರು ಹೇಳೋಯಿದ್ರು. ಅವತ್ತಿಂದ ಇವತ್ತಿನವರೆಗೂ ಸಾವಿರಾರು ಜನ ಭಕ್ತಾದಿಗಳು ಸೇರಿಕೊಂಡು ಈ ತಾಯಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಡ್ತಾರೆ. ದಸರಾ ಕಾರ್ಯಕ್ರಮ ಇದೆ, ಅದು ಮುಳ್ಳುಗದಿ ಅಂತ ಹೇಳಿ ಅದು ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ. ಆಗ್ಲೂ ಇವತ್ತಿನ ಏನು ಜನ ಸಂಪರ್ಕ ಸೇರಿತ್ತು, ಭಕ್ತಾದಿಗಳು ಸೇರಿದ್ರು, ಅವತ್ತಿನ ದಿವಸನೂ ಸಾವಿರಾರು ಜನ ಭಕ್ತಾದಿಗಳು ಸೇರ್ಕೊಂಡು ಈ ತಾಯಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಡ್ತಾರೆ ಅಂತ ಹೇಳ್ತೀನಿ.